ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಒ ಟಿ ಆರ್ ನಂಬರನ್ನು ಹೇಗೆ ಜನ್ರೇಟ್ ಮಾಡೋದು ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಈ ಒ ಟಿ ಆರ್ ಅಂದರೆ ಏನಂತ ನೋಡೋದಾದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂಥೇಳಿ. ಓಕೆ, ಸೊ ಈ ಒ ಟಿ ಆರ್ ಈಸ್ ಅ ಯುನೀಕ್ ನಂಬರ್ ಅಲೋಟೆಡ್ ಟು ದ ಸ್ಟೂಡೆಂಟ್ ಆ್ಯಂಡ್ ಈಸ್ ಅಪ್ಲಿಕೇಬಲ್ ಫಾರ್ ಎಂಟೈರ್ ಅಕಾಡೆಮಿಕ್ ಕ್ಯಾರಿಯರ್ ಆನ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಈ ಒ ಟಿ ಆರ್ ಅನ್ನುವಂಥದ್ದು ಪ್ರತಿಯೊಂದು ವಿದ್ಯಾರ್ಥಿಗೂ ನೀಡುವಂತಹ ಒಂದು ಯುನೀಕ್ ನಂಬರ್ ಆಗಿರ್ತದೆ. ಓಕೆ, ಹಾಗಾದರೆ ಈ ಒ ಟಿ ಆರ್ ನಂಬರ್ ನಮಗೆ ಯಾವುದಕ್ಕೆ ಬೇಕು, ಏಕೆ ನಮಗೆ ಅವಶ್ಯಕತೆ ಇದೆ ಅಂತ ನೋಡೋದಾದರೆ, ಒ ಟಿ ಆರ್ ಈಸ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ಸ್ ಆನ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಫ್ರಮ್ ಅಕಾಡೆಮಿಕ್ ಇಯರ್ 2024-25 ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಈ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಯಾವುದಾದ್ರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತಂದರೆ ಈ ಒ ಟಿ ಆರ್ ನಂಬರನ್ನು ಹೊಂದಿರುವುದು ಕಡ್ಡಾಯ ಆಗಿರ್ತದೆ. ಓಕೆ, ಹಾಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲೂ ಸಹ ನೀವು ಅಪ್ಲೈ ಮಾಡಬೇಕಂತಿದ್ರೆ, ಓಕೆ, ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತಂದರೆ ಅಲ್ಲಿಯೂ ಸಹ, ಅಂದರೆ ಎಸ್ ಎಸ್ ಪಿಯಲ್ಲೂ ಸಹ ಒ ಟಿ ಆರ್ ನಂಬರನ್ನು ನಿಮಗೆ ಕಡ್ಡಾಯವಾಗಿ ಕೇಳ್ತಿದ್ದಾರೆ. ಓಕೆ, ಮತ್ತು ಈ ಒ ಟಿ ಆರ್ ಕ್ಯಾನ್ ಬಿ ಜನರೇಟೆಡ್ ಯೂಸಿಂಗ್ ಆಧಾರ್ ಎನ್ರೋಲ್ಮೆಂಟ್ ನಂಬರ್, ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಉಪಯೋಗಿಸ್ಕೊಂಡು ನೀವು ಒ ಟಿ ಆರ್ ನಂಬರನ್ನು ಜನರೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ಒ ಟಿ ಆರ್ ನಂಬರನ್ನು ಹೇಗೆ ಜನರೇಟ್ ಮಾಡೋದು ಅಂತ ನೋಡೋಣ. ಈ ಒ ಟಿ ಆರ್ ನಂಬರನ್ನು ಜನರೇಟ್ ಮಾಡಲಿಕ್ಕೆ ನಿಮಗೆ 2 ಆ್ಯಪ್ಗಳು ಬೇಕಾಗ್ತವೆ. ಓಕೆ, ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇಸ್ಟೋರನ್ನು ಓಪನ್ ಮಾಡಿ, ಇಲ್ಲಿ ಮೊದಲನೇ ಆ್ಯಪ್ ಯಾವ್ದು ಬೇಕಪ್ಪ ಅಂತಂದರೆ NSP OTR ಅನ್ನುವಂಥದ್ದು. ಓಕೆ, ಈ NSP OTR ಅಂತೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ಆ್ಯಪ್ ನಿಮಗೆ ಬರುತ್ತೆ. ಓಕೆ, ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳೋದಿಲ್ಲ. ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ಎರಡನೇ ಆ್ಯಪ್ ಯಾವ್ದು ಬೇಕಪ್ಪ ಅಂತಂದರೆ, ಬೇಕಾಗಿರುವಂತಹ ಎರಡನೇ ಆ್ಯಪ್ ಅಂತಂದರೆ ಆಧಾರ್ ಫೇಸ್ ಆರ್ ಡಿ ಅನ್ನುವಂಥದ್ದು. ಓಕೆ, ಈ ಥರ ಟೈಪ್ ಮಾಡಿ ಸರ್ಚ್ ಕೊಡಿ, ಇಲ್ಲಿ ಈ ಆ್ಯಪ್ ನಿಮಗೆ ಕಾಣಸಿಗುತ್ತೆ. ಓಕೆ, ಇದನ್ನು ಸಹ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಮತ್ತೊಮ್ಮೆ ಇನ್ಸ್ಟಾಲ್ ಮಾಡ್ಕೊಳ್ಳೋದಿಲ್ಲ, ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆಧಾರ್ ಫೇಸ್ ಆರ್ ಡಿ ಅನ್ನುವಂತಹ ಆ್ಯಪು ನಿಮಗೆ ಈ ಈ ಆ್ಯಪ್ಗಳಲ್ಲಿ ಇದು ನಿಮಗೆ ಕಾಣಸಿಗೋದಿಲ್ಲ. ಬಟ್ ಆಲ್ರೆಡಿ ಅದು ಈ NSP OTR ಅಂತೇಳಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ಲ, ಆ ಆ್ಯಪ್ಗೆ ಅದು ಲಿಂಕ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಈ NSP OTR ಅಂತ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ನೋಡಿರಿ, ಆ ಆ್ಯಪನ್ನು ಈಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ಮೇಲೆ ಇಲ್ಲಿ ಕಾಣುವಂತಹ ರಿಜಿಸ್ಟರ್ ಅಂತಿದೆ ನೋಡಿ, ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಈ 2 ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಏನು ಕಾಣ್ತಿದೆ ನೋಡಿ, ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಈ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಓಕೆ, ಸೊ ಮೊಬೈಲ್ ನಂಬರ್ ಟೈಪ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಿ ನೋಡಿರಿ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಟೈಪ್ ಮಾಡಿ. OTPಯನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಈ ಕ್ಯಾಪಚಾವನ್ನು ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಇಲ್ಲಿರುವಂತಹ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮಗೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಐ ಹ್ಯಾವ್ ಆಧಾರ್ ಅಂತ ಏನಿದೆ, ಇದ್ರ ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ. ಸೊ ಆಧಾರ್ ನಂಬರನ್ನು ಟೈಪ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಐ ಅಗ್ರಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಆವಾಗಲೇ ಏನು ಆಧಾರ್ ಫೇಸ್ ಆರ್ ಡಿ ಏನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ನೋಡಿ, ಆ ಆ್ಯಪ್ ಓಪನ್ ಆಗುತ್ತೆ. ಇದು ಸದ್ಯಕ್ಕೆ ಫ್ರಂಟ್ ಕ್ಯಾಮ್ರಾ ಓಪನ್ ಆಗಿದೆ. ಇಲ್ಲಿ ಕಾಣ್ತಿರುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಬ್ಯಾಕ್ ಕ್ಯಾಮ್ರಾವನ್ನು ಓಪನ್ ಮಾಡ್ಕೊಳ್ತೀನಿ. ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿದ ಮೇಲೆ ಈ ಥರ ವಿದ್ಯಾರ್ಥಿಯ ಮುಖವನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಓಕೆ,
ವಿದ್ಯಾರ್ಥಿಗೆ ನೀವು ಒಂದೆರಡು ಸಲ ಕಣ್ಣನ್ನು ಈ ಥರ ಮಿಟ್ಕೋ ಹಾಗೆ ಮಾಡಿ ಅಂತ ಹೇಳಬೇಕು. ಓಕೆ, ಆಮೇಲೆ ಅದು ತನ್ನಿಂತಾನೆ ಈಗ ನೋಡ್ಬೋದು ನೀವು ಅಬೌಟ್ NPCI ಅಂತ ಬಂತು. ಆಮೇಲೆ NPCI ಮ್ಯಾಪರ್ ಸ್ಟೇಟಸ್ ಅಂತ ಬರ್ತದೆ. ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ವಿತ್ ಆಧಾರ್ ಆನ್ NPCI ಮ್ಯಾಪರ್ ಅಂತ ಬರ್ತದೆ. ಓಕೆ, ಬ್ಯಾಂಕ್ ನೇಮು ಸಹ ಬರ್ತದೆ. ಇಲ್ಲಿ ನೀವು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ವಿದ್ಯಾರ್ಥಿಯ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ಆಧಾರ್ ನಂಬರು, ಅಪ್ಲಿಕೆಂಟ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತು, ಅಡ್ರೆಸ್ ಇದೆಲ್ಲ ಬರುತ್ತೆ. ಆಮೇಲೆ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಮದರ್ ನೇಮ್ ಅಂತ ಇದೆ. ಓಕೆ, ಮದರ್ ನೇಮು, ಫಾದರ್ ನೇಮು ಮತ್ತು ಇಮೇಲ್ ID ಅಂತ ಏನಿದೆ ಅದನ್ನೆಲ್ಲ ನೀವು ಫಿಲಪ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ್ಮೇಲೆ ಇಲ್ಲಿ ಕಾಣ್ತಿರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವು ಇಲ್ಲಿ ನೋಡ್ಬೋದು OTR ನಂಬರು ನಮಗೆ ಜನ್ರೇಟ್ ಆಗಿ ಬಂದಿದೆ, ಹೌದಾ? ಓಕೆ, ನೀವು ಇಲ್ಲಿ ನೋಡ್ಬೋದು ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ಡ್ ದ ಫಾರ್ಮ್ ಆ್ಯಂಡ್ ಯುವರ್ OTR ನಂಬರ್ ಈಸ್ ಅಂಥೇಳಿ ನಿಮಗೆ OTR ನಂಬರು ನಿಮಗೆ ಜನ್ರೇಟ್ ಆಗಿ ಬಂದಿದೆ. ಓಕೆ, ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ಓಕೆ, ನಿಮ್ಮ ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗ್ಬೋದು. ಸೊ ನಾನು ಈಗ ಈ OTR ನಂಬರನ್ನು ಬರ್ಕೊಂಡು ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಈ ಥರ ಅಂತ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ OTR ನಂಬರನ್ನು ಹಾಕಬೇಕು. ಆಮೇಲೆ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ಇದೆ, ನ್ಯೂ ಪಾಸ್ವರ್ಡ್ ಅಂತ ಇದೆ, ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ಓಕೆ, ಅಂದರೆ ನಿಮ್ಮ ಮೊಬೈಲ್ಗೆ ಅವರು ಒಂದು ಪಾಸ್ವರ್ಡನ್ನು ಕಳಿಸಿರ್ತಾರೆ. ಓಕೆ, ಸೊ ಆ ಪಾಸ್ವರ್ಡ್ ಬಿಟ್ಟು ನೀವು ನಿಮ್ಮದೇ ಆದಂತಹ ಪಾಸ್ವರ್ಡನ್ನು ನೀವು ಜನ್ರೇಟ್ ಮಾಡ್ಕೋಬೋದು. ಓಕೆ, ಸೊ ಹಾಗಾದರೆ ಈಗ ಮೊಬೈಲ್ಗೆ ಬಂದಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ. ನಿಮಗೆ ಯಾವ ಥರದಂಥ ಪಾಸ್ವರ್ಡ್ ಈಗ ನೀವು ಮುಂದೆ ಇಟ್ಕೋಬೇಕು ಅಂತ ಅಂತೀರಿ ನೋಡಿರಿ, ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಮತ್ತೊಮ್ಮೆ ನಿಮ್ಮ ಹೊಸ ಪಾಸ್ವರ್ಡನ್ನು ಮತ್ತೊಮ್ಮೆ ಎಂಟರ್ ಮಾಡಿ. ಆನಂತರ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಏನು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಹೊಸ ಪಾಸ್ವರ್ಡನ್ನು ಏಕೆ ಕ್ರಿಯೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನಿಮಗೆ ಮೆಸೇಜ್ ಮೂಲಕ ಬಂದಿರುವಂಥ ಪಾಸ್ವರ್ಡು ಈ ಥರ ಇರುತ್ತೆ. ಓಕೆ, ಅದನ್ನು ಟೈಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಆಮೇಲೆ ಈ ಹೊಸ ಪಾಸ್ವರ್ಡನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಒಂದು ಅಪ್ಪರ್ ಕೇಸ್ ಲೆಟರ್ ಇರಬೇಕು. ಅಂದರೆ ಇಂಗ್ಲೀಷ್ ಅಲ್ಫಾಬೆಟ್ನಲ್ಲಿರುವಂತಹ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು. ಆಮೇಲೆ ಒಂದು ಅಂದರೆ ಅಟ್ಲೀಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು. ಆಮೇಲೆ ಅಟ್ಲೀಸ್ಟ್ ಒಂದು ಸ್ಮಾಲ್ ಲೆಟರ್ ಇರಬೇಕು. ಆಮೇಲೆ ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಓಕೆ, ಸ್ಪೆಷಲ್ ಕ್ಯಾರೆಕ್ಟರ್ ಅಂತಂದರೆ ಈ @ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಹ್ಯಾಶ್ಟ್ಯಾಗ್ ಆಗಿರ್ಬೋದು. ಓಕೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗಿರ್ಬೋದು. ಈ ಥರ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆಮೇಲೆ ಅಟ್ಲೀಸ್ಟ್ 1 ಡಿಜಿಟ್ ಇರಬೇಕು. ಅಂದರೆ 1 2 3 4 5 6 7 8 ಈ ಥರ ಒಂದು ಯಾವುದಾದ್ರೂ ಡಿಜಿಟ್ ಇರಬೇಕು. ಆಮೇಲೆ ಮಿನಿಮಮ್ ಲೆಂತು ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಆಗಿರಬೇಕು. ಓಕೆ, ಇದೆಲ್ಲ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ಮೇಲೆ ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅನ್ನುವಂಥದ್ದನ್ನು ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಇದೆ. ಓಕೆ, ನೀವು ಒಂದು ಹತ್ರ ನಿಮ್ಮ OTR ನಂಬರು ಆಮೇಲೆ ನಿಮ್ಮ ಪಾಸ್ವರ್ಡನ್ನು ಬರ್ಕೊಂಡು ಇಟ್ಕೊಳ್ಳೋದು ಸೂಕ್ತ. ಓಕೆ, ನಾನಿಲ್ಲಿ ಓಕೆ ಅಂತೇನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಷ್ಟು ಮಾಡಿದರೆ ನೀವು ನಿಮ್ಮ OTRನ್ನು ಅಂದರೆ OTR ನಂಬರನ್ನು ಜನ್ರೇಟ್ ಮಾಡಿದ ಹಾಗೆ. ಓಕೆ, ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.